ಈ ಎಲೆಕ್ಷನ್ ನಡೆಯುವಾಗ ನೋಡಿ, ಇನ್ನು 1ನೇ ತಾರೀಕು ಫೈನಲ್ ಫೇಸ್ ಮುಗಿಯುತ್ತೆ. ನೀವು ಸುಮ್ಮನೆ ಮೊದಲನೇ ಫೇಸ್ ಎಲೆಕ್ಷನ್ ಆದಾಗ ಹೆಂಗಿತ್ತು ಪ್ರಾಪಗೆಂಡಾ ನೋಡಿ, ಮೋದಿ ಸೋತೆ ಹೋಗ್ಬಿಡ್ತಾರೆ ಈ ಸಲ ಅಂತ ಶುರುವಾಯಿತು. ಎಲ್ಲಿವರೆಗೂ ಅಂತಂದ್ರೆ, ನನಗೆ ಅನೇಕ ಮಿತ್ರರು ಹೋಗೇ ಬಿಡ್ತೀವಾ, ಮುಗ್ದೇ ಹೋಯ್ತಾ ಕತೆ ಅಂತ. ನರೇಂದ್ರ ಮೋದಿ ಅವರು 2ನೇ ಫೇಸಿಗೆ ಹೋಗಬೇಕಾದ್ರೆ ಸ್ವಲ್ಪ ಸ್ಟ್ರೈಟ್ ಬ್ಯಾಟ್ನಲ್ಲಿ ಆಡ್ಲಿಕ್ಕೆ ಶುರು ಮಾಡಿದ್ರು. ಅವ್ರು ಹೇಳಿದ್ರು ಇನ್ಹೆರಿಟೆನ್ಸ್ ಟ್ಯಾಕ್ಸ್ ಹಾಕ್ತಾರೆ, ನಿಮ್ಮ ಆಸ್ತಿಯನ್ನು ಕಿತ್ಕೊಳ್ತಾರೆ ಅಂದ ತಕ್ಷಣ ಆಪೋಸಿಷನ್ ಅವರೆಲ್ಲ ಬಾಯ್ ಬಿಡ್ಕೊಂಡ್ರು, ಮೋದಿ ಸುಳ್ಳು ಹೇಳ್ತಿದ್ದಾರೆ. ಮತ್ತು ಇಷ್ಟು ದಿನ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದ ತಕ್ಷಣ ಸಂವಿಧಾನವನ್ನು ಬದಲಾಯಿಸ್ತಾರೆ ಅಂತ ನೀವು ಹೇಳಿದ್ದೇನು ವೇದವಾಕ್ಯವಾ? ನೀವು ಇದೇ ಸುಳ್ಳನ್ನು ಹೇಳ್ಕೊಂಡು ಬಂದ್ರಲ್ಲ. ಮೋದಿ ಒಂದು ಸತ್ಯವನ್ನು ಹೇಳಲಿಕ್ಕೆ ಪ್ರಯತ್ನ ಮಾಡಿದ್ದನ್ನು ತಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ. 2ನೇ ಫೇಸ್ ಮುಗಿಯೋದ್ರ ವೇಳೆಗೆ ಇವ್ರೇನ್ ಮಾಡಿದ್ರು, ಮೋದಿ ರ್ಯಾಟ್ಲ್ ಆಗ್ಬಿಟ್ಟಿದ್ದಾರೆ, ಮೋದಿ ಒದ್ದಾಡ್ತಿದ್ದಾರೆ, ಇನ್ನು ಗೆಲ್ಲೋದು ಕಷ್ಟ ಇದೆ ಅಂತ. 3rd ಫೇಸ್ ಚುನಾವಣೆ ಆಗ್ತಿದ್ದಂತೆ ಮೋದಿ ಹಿಂದೂ ಮುಸ್ಲಿಂ ಡಿವೈಡ್ ಮಾಡ್ತಿದ್ದಾರೆ ಅಂದ್ರು. 4th ಫೇಸ್ ಆಗ್ತಿದ್ದಂತೆ ಯಾವಾಗ ವೋಟ್ ಕನ್ಸಾಲಿಡೇಟ್ ಆಗ್ತಿದೆ, ಮೋದಿ